ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಯಾರೆಲ್ಲ KPTCL ಲೈಮನ್ನಿಗೆ ಎಸ್ಕಾಮ್ ಅಂದರೆ ಹುಬ್ಬಳ್ಳಿ ಡಿವಿಷನ್ಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ನಿಮ್ಮ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿದಾರೆ. ಅದರ ಜೊತೆಗೆ ಮೆಸ್ಕಾಮ್ ಮಂಗಳೂರಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ನಿಮ್ಮದು ಕೂಡ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದಾರೆ. ಅಂದರೆ ಮೆಸ್ಕಾಮ್ದವ್ರು ಯಾರು ಹಾಕಿದಿಲ್ಲ, ಸೊ ನಾಳೆ ನಿಮ್ಮದು 20 ಡೇಟ್ಗೆ ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಎಸ್ಕಾಮ್ದವ್ರದ್ದು ಇದೆಯಲ್ಲ 26ನೇ ತಾರೀಕಿಗೆ ನಿಮ್ಮ ಫಿಸಿಕಲ್ ಡೇಟ್ 26 ಅಂತ 36ನೇ ತಾರೀಕಿನೊಳಗಡೆ ಅಂತ ಕೊಟ್ಟಿದ್ದಾರೆ. ಓಕೆ, ಯಾರೆಲ್ಲ ಅದಕ್ಕೆ ತಯಾರಿಯನ್ನ ಮಾಡ್ತಾ ಇದಿಲ್ಲ, ಸೊ ಯಾವ ಥರ ಇರ್ತದೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. KPTCL ನಲ್ಲಿ JSA ಜೂನಿಯರ್ ಸ್ಟೇಷನ್ ಅಟೆಂಡರ್ ಅಂತ ಹೇಳಿ ಈಗಾಗಲೇ ಫಿಸಿಕಲ್ ಕೂಡ ಮೇ 5ರಿಂದ ಹಿಡಿದು 8ನೇ ತಾರೀಕಿನವರೆಗಡೆ ನಿಮ್ಮ ಫಿಸಿಕಲ್ ಕೂಡ ಕಂಡಕ್ಟ್ ಆಗಿದೆ. ಆಲ್ಮೋಸ್ಟ್ ಆಲ್ ಗೊತ್ತಾಗಿರ್ಬೋದು ಅದರಲ್ಲಿ ಯಾವ ಥರ ಕಂಬ ಇತ್ತು, ಸೊ ಅದರಲ್ಲಿ ರನ್ನಿಂಗನ್ನು ಯಾವ ಥರ ಹಿಡಿದಿದ್ರು, ಅದೇ ಥರನಾಗಿ 100 ಮೀಟ್ರು, 800 ಸ್ಕಿಪ್ಪಿಂಗು, ಶಾರ್ಟ್ ಪುಟ್ಟು ಇವೆಲ್ಲ ಟೆಸ್ಟನ್ನು ನೋಡ್ಕೊಂಡಿದ್ದೀನಿ. ನಾನು ಪ್ರತಿ ಒಂದು ವಿಡಿಯೋಗಳನ್ನು ಲೈವ್ ಆಗಿ ನಿಮ್ಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಓಕೆ, ಈಗ ಜೂನಿಯರ್ ಫೋರ್ಮನ್ಗೆ ಎಷ್ಟು ಕಾಂಪಿಟೇಷನ್ ಇದೆ, ನೀವು ಯಾವ ಥರ ರೆಡಿ ಆಗಬೇಕು, ಯಾವ ಥರ ಟೆಸ್ಟನ್ನು ಪಾಸ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಟ್ರಿಕ್ ಕೂಡ ಕೊಡ್ತೀನಿ. ಅದರ ಜೊತೆಗೆ ನಮ್ಮ ಬಾಗಲಕೋಟದಲ್ಲಿ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಸೊ ಈಗ ಆಲ್ರೆಡಿನೇ ನಮ್ಮದು JSA ಜೂನಿಯರ್ ಸ್ಟೇಷನ್ ಅಟೆಂಡಿಗೆ ಸಾಕಷ್ಟು ಜನ ಸೆಲೆಕ್ಷನ್ ಕೂಡ ಆಗಿದ್ದಾರೆ. ಆದ ಕಾರಣಕ್ಕೋಸ್ಕರ ನಮ್ಮ ಹತ್ರ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ. ತರಬೇತಿಯನ್ನು ಪುರುಷ ಮತ್ತು ಮಹಿಳೆಯರಿಗೆ ಕೂಡ ಟ್ರೈನಿಂಗನ್ನು ಕೊಡ್ತಾ ಇದೀವಿ. ಪುರುಷರಿಗೆ ಬೇರೆ ತರನಾಗಿ ಟ್ರೈನಿಂಗು, ಮಹಿಳೆಯರಿಗೆ ಕೂಡ ಸಪ್ರೇಟ್ ಆಗಿ ಹಾಸ್ಟೆಲ್ ಕೂಡ ಇದೆ, ಊಟ ವಸತಿ ಪ್ರತಿ ಒಂದು ಕೂಡ ನಮ್ಮ ಹತ್ರನ ಸ್ಪೆಸಿಲಿಟಿಯನ್ನು ಕೊಡ್ತಾ ಇದೀವಿ. ಅದೇ ತರನಾಗಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ 400 ಮೀಟರ್ ಟ್ರ್ಯಾಕ್ ಕೂಡ ನಮ್ಮ ಹತ್ರ ಇದೆ. ನೀವೇನಾದರೂ ಅಡ್ಮಿಷನ್ ಅನ್ನ ಮಾಡ್ಕೊಂಡು, ಸರ್ ನಾನು 15 ದಿನಗಳನ್ನ ಕ್ರ್ಯಾಶ್ ಕೋರ್ಸ್ ಅನ್ನ ಮಾಡ್ಕೊಂಡು ನಾನು ಫಿಸಿಕಲ್ ಅನ್ನ ಫಿಟ್ನೆಸ್ ಆಗಿ ಸೊ ನಾನು ಕೂಡ ಈ ಜಾಬಿಗೆ ಸೇರ್ಕೊಳ್ಬೇಕಂತ ನಿಮ್ದು ಏನಾದರೂ ಲಿಸ್ಟ್ನಲ್ಲಿ 1:5 ಲಿಸ್ಟ್ನಲ್ಲಿ ಏನಾದರೂ ಸೆಲೆಕ್ಷನ್ ಆಗಿದ್ರಿಪ್ಪ ಅಂದರೆ ಸೊ ನಾವು ಈಗಲೇ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನೀವೇನಾದರೂ ಅಡ್ಮಿಷನ್ ಅನ್ನು ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ, ಈಗ ಬಂದ್ಬಿಟ್ರಿ ಈಗಿನ ಎಸ್ಕಾಮ್ ಮತ್ತು ಅದೇ ತರನಾಗಿ ಮೆಸ್ಕಾಮ್ಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥವ್ರಿಗೆ ಡೇಟ್ ಕೂಡ ಅನೌನ್ಸ್ಮೆಂಟ್ ಅನ್ನ ಆಲ್ರೆಡಿ ನಾನು ಮೆಸ್ಕಾಮ್ ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಬೇಕಿದ್ರೆ ಟೆಲಿಗ್ರಾಮ್ದಲ್ಲಿ ಹೋಗಿ ನೋಡ್ಕೊಳ್ರಿ, ಆ PDF ಕೂಡ ನಿಮ್ಗೆ ಅಲ್ಲಿ ಕೂಡ ನಾನು ಸೇರನ್ನ ಮಾಡಿದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಕಂಬವನ್ನ ನೋಡ್ಕೋಬಹುದು. ಇಲ್ಲಿ ನಮ್ಮ PCC ಪೋಲ್ ಅನ್ನ ಹಾಕಿದ್ರು. ಓಕೆ, PCC ಪೋಲ್. ನೆಕ್ಸ್ಟ್ ಅದೇ ತರನಾಗಿ ಚೆಸ್ಕಾಮ್ ಚಾಮುಂಡೇಶ್ವರಿ ಆಲ್ರೆಡಿ ಜೂನಿಯರ್ ಫೋರ್ಮೆನ್ ನ ಫಿಸಿಕಲ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದಿರತಕ್ಕಂಥದ್ದು ಮೆಸ್ಕಾಮು ಹೆಸ್ಕಾಮು ಮಾತ್ರ. ಇಲ್ಲಿ ಒಯ್ಯಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಏನು ಇರ್ತಾವಪ್ಪ ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಕಂಪಲ್ಸರಿಯಾಗಿ ಒರಿಜಿನಲ್ಲೇ ತೊಗೊಂಡು ಹೋಗ್ಬೇಕು. ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿರ್ತೀರಾ, ನರ್ಸಿಂಗ್ ಕಾಲೇಜ್ ಮಾಡಿರ್ತೀರಾ, ಅಲ್ಲಿ ನಿಮ್ಗೆ ಆ ಮಾರ್ಕ್ಸ್ ಕಾರ್ಡನ್ನು ವಾಪಸ್ ಕೊಡ್ತಿರೋದಿಲ್ಲ. 50,000 ಫೀಸ್ ಕಟ್ಟ್ರಿ, ಡೆಪಾಸಿಟ್ ಇಡ್ರಿ, ಆಮೇಲೆ ನಾನು ಮಾರ್ಕ್ಸ್ ಕಾರ್ಡನ್ನು ಕೊಡ್ತೀನಿ. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರ್ತಾವೆ. ಆದರೂ ಪರವಾಗಿಲ್ಲ, ಡೆಪಾಸಿಟ್ ಕೇಸಿಂದ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಬರ್ರಿ. ಯಾಕೆಂದ್ರೆ ಅವತ್ತೇ ಇರ್ತಕ್ಕಂಥ ಟೆಸ್ಟ್ನಲ್ಲಿ ನೀವೇನಾದರೂ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗ್ಲಿಲ್ಲಪ್ಪ ಅಂತಂದರೆ ಸೊ ಏನಾದರೂ ಹೊರಗಡೆ ಹಾಕಿದ್ರೆ ಸೊ ನೀವು ಅನ್ಕೊಳ್ತಿರ್ಬೋದು ಅವತ್ತೊಂದಿನ ತೊಗೊಂಡು ಹೋಗಲಿಲ್ಲ ಅಂದರೆ ಸೊ ನಮಗೆ ನಾಳೆ ಹೋಗಿ ಅಟೆಂಡ್ ಆದರೆ ಕೊಡಬಹುದು ಅಂತ ಹೇಳಿ ಸಂದ ನೀವು ಅನ್ಕೊಳ್ಬೋದು. ಆ ಥರ ಏನೂ ಇರೋದಿಲ್ಲ. ನಿಮ್ದು ಯಾವ ಡೇಟಿಗೆ ಫಿಸಿಕಲ್ ಇರ್ತಲ್ಲ ಆ ಡೇಟಿಗೆ 100% ನಿಮ್ಮ ಡಾಕ್ಯುಮೆಂಟ್ ಕಂಪಲ್ಸರಿ ಇದ್ರೆ ಮಾತ್ರ ನಿಮ್ದು ಒಳಗಡೆ ಎಂಟ್ರಿ ಕೂಡ ಮಾಡ್ಕೊಳ್ತಾರ. ನೆಕ್ಸ್ಟ್ ಅದರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ ಜೊತೆಗೆ ನಿಮ್ದು ID ಪ್ರೂಫ್ ಯಾವುದಾದ್ರೂ ಒಂದು ವೋಟರ್ ID ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್ ಆಗಿರಲಿ ಕಂಪಲ್ಸರಿಯಾಗಿ ID ಪ್ರೂಫ್ ಕೂಡ ತೊಗೊಂಡು ಹೋಗ್ಬೇಕಾಗತ್ತಾ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಚೆಸ್ಕಾಮ್ನಲ್ಲಿ ಫೇಲ್ ಮಾಡಿರ್ತಕ್ಕಂಥದ್ದು ಯಾವ ಡಾಕ್ಯುಮೆಂಟಲ್ಲಿ ಜಾಸ್ತಿ ಫೇಲ್ ಮಾಡಿದಾರಪ್ಪ ಅಂದರೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಅಂತ ಹೇಳಿ ಕಾಸ್ಟ್ ಇನ್ಕಮ್ ನೀವು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಡೇಟ್ನಲ್ಲಿ ಒಳಗಡೆ ಇರ್ತಕ್ಕಂಥದ್ದು 5 ವರ್ಷ, ಯಾಕಂದರೆ 5 ವರ್ಷ ಮಾತ್ರ ಇರ್ತದ. ಆದ ಕಾರಣಕ್ಕೋಸ್ಕರ ಅಲ್ಲಿ ಡೇಟ್ ಮುಗಿದ ಕೇಸಿಂದ ಹೋಗಿರ್ತಕ್ಕಂಥ ಕಾಸ್ಟ್ ಇನ್ಕಮ್ ಅನ್ನು ತೊಗೊಂಡು ಹೋಗಿದಾರ. ಅಲ್ಲಿ ಸಾಕಷ್ಟು ಜನಗಳನ್ನ ಡಾಕ್ಯುಮೆಂಟ್ನಲ್ಲಿ ಫೇಲ್ ಕೂಡ ಮಾಡಿದ್ದಾರೆ. ಆದ ಕಾರಣಕ್ಕೋಸ್ಕರ ನೀವು ಫೇಲ್ ಆಗಬಾರ್ದಪ್ಪ ಅಂದರೆ ಇನ್ನೂ ಕೂಡ ಟೈಮಿಂಗ್ ಇದೆ. 2-3 ಡೇಸ್ನಲ್ಲಿ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಒಂದು ಸ್ವಲ್ಪ ವರ್ಕ್ ಮಾಡಿದರೆ ಹಾರ್ಡ್ ವರ್ಕ್ ಅಲ್ಲಿ ಹೋಗಿ ನಿಮ್ಮದು ತಹಸೀಲ್ದಾರ್ ಆಫೀಸ್ನಲ್ಲಿ ಮತ್ತು ಅದೇ ತರನಾಗಿ ನಿಮ್ಮ ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಿಬಿಟ್ಟು ತಹಸೀಲ್ದಾರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿಂದ ನೀವು ಕಾಸ್ಟ್ ಇನ್ಕಮನ್ನು ತೆಗೆಯೋಲ್ಲ. ನೀವು 4 ದಿನಗಳಲ್ಲಿ ಈ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ತಗೊಳ್ಬೋದು. ನೆಕ್ಸ್ಟ್ ಅದರ ಜೊತೆಗೆ ಸರ್ ನಾನು ಫೀ ಕಟ್ಟಿದ್ದೀನಿ, ಓಕೆ ಅಪ್ಲಿಕೇಶನ್ ಅನ್ನು ಹಾಕಿದ್ದೀನಿ, ಅಪ್ಲಿಕೇಶನ್ ಪ್ರಿಂಟ್ ಕೂಡ ತಗೊಂಡಿಲ್ಲ. ಎಸ್ ಪರವಾಗಿಲ್ಲ, ಅಪ್ಲಿಕೇಶನ್ ಪ್ರಿಂಟನ್ನು ಎನಿ ಟೈಮ್ ಹೋಗಿ ತಗೊಳ್ಬೋದು. ಓಕೆ, ನನ್ನ DD ತುಂಬಿದ್ದು ಪೋಸ್ಟ್ ಆಫೀಸಿಗೆ ಚಾನಲನ್ನು ಕಟ್ಟಬೇಕಾಗಿತ್ತು. ಆ ಚಾನಲನ್ನು ಕಟ್ಟಿರ್ತಕ್ಕಂಥದ್ದು ಸೊ ಅದು ನಾನು ಕಳ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋರಿಗೆ ಬಹಳಷ್ಟು ಜನ ಈ ತಪ್ಪನ್ನು ಮಾಡಿದ್ರಿ. ಅದನ್ನು ಇಟ್ಕೊಂಡು ಕೇಸಿಂದ ಫೀ ತುಂಬಿದ ಚಾನಲನ್ನು ನೀವು ಎಲ್ಲೇ ಪಾಕೆಟಲ್ಲಿ ಇಟ್ಕೊಂಡು ಬಹಳಷ್ಟು ಜನ ಕಳ್ಕೊಂಡಿದ್ದೀರಿ. ಎಷ್ಟೋ ಜನದ್ದು ಹರಿದಿದೆ. ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ಜನದ ಕಡೆ ಇಲ್ಲ, ಆದರೂ ಅದರಲ್ಲಿ ನಿಮಗೆ ರಿಕ್ವೆಸ್ಟ್ ಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ನೀವೇನು ಅಪ್ಲಿಕೇಶನನ್ನು ಸಲ್ಲಿಸಿರ್ತಕ್ಕಂಥದ್ರಲ್ಲಿ ನೀವು ಫೀಸ್ ತುಂಬಿದ್ದು ಮತ್ತು ಫೀಸ್ ಅದೇನು ಟ್ರಾನ್ಸಾಕ್ಷನ್ ID ಪ್ರತಿ ಒಂದು ಕೂಡ ಅದರಲ್ಲಿ ಇರ್ತದೆ, ಏನೂ ಡೌಟ್ ಇಲ್ಲ. ಅದು ಇದ್ರೆ ತೊಗೊಂಡೋರಿ, ಇರಲಿಲ್ಲಪ್ಪ ಅಂತಂದ್ರೂ ಕೂಡ ನಡೀತದೆ. ನಿಮ್ಮ ಹಾಲ್ ಟಿಕ್ನಲ್ಲಿ ಅದರಲ್ಲಿ ಕೊಟ್ಟಿದ್ದಾರೆ, ಕಂಪಲ್ಸರಿಯಾಗಿ ಇರಲೇಬೇಕಂತ ಹೇಳಿ. ಓಕೆ, ಇರಲಿಲ್ಲಪ್ಪ ಅಂತಂದ್ರೆ ಏನು ಮಾಡೋಕ್ಕಿಲ್ಲ, ಆದಷ್ಟು ಸಿಕ್ಕರೆ ಮಾತ್ರ ಪ್ರತಿಯೊಬ್ಬರು ಕೂಡ ತೊಗೊಂಡೋಗ್ರಿ.
ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ನೆಕ್ಸ್ಟ್ ಕನ್ನಡ ಮೀಡಿಯಮ್ ಮತ್ತು ಗ್ರಾಮೀಣ ಸರ್ಟಿಫಿಕೇಟನ್ನು ಯಾರಾದರೂ ಇರಲಿಲ್ಲಪ್ಪ ಅಂದರೆ, ಸೊ ಆಲ್ರೆಡಿ ಈಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಹಾಕಿದ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಾರ್ದವ್ರದ್ದು ಕೂಡ ಅಡ್ಮಿಟ್ ಕಾರ್ಡ್ ಬರ್ತದೆ, ಯಾರು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ, ಅವ್ರದ್ದು ಕೂಡ ಅಡ್ಮಿಟ್ ಕಾರ್ಡ್ ಬರ್ತದೆ. ಅವೆಲ್ಲ ಡಾಕ್ಯುಮೆಂಟ್ಗಳನ್ನ ಪ್ರತಿ ಒಂದು ಸಟ್ಟನ್ನು ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟು, ನೆಕ್ಸ್ಟ್ ಗ್ರಾಮೀಣ ಇದನ್ನು ಮುಳುಗಡೆ ಸರ್ಟಿಫಿಕೇಟ್ ಏನಾದರೂ ಇತ್ತಪ್ಪ ಅಂದರೆ ಮುಳುಗಡೆ ಸರ್ಟಿಫಿಕೇಟು, ಪ್ರತಿಯೊಂದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಅದೇ ತರನಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ತಗೊಂಡು ಹೋಗಲೇಬೇಕು. ನೀವೇನಾದರೂ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ತಗೊಂಡು ಹೋಗಲಿಲ್ಲಪ್ಪ ಅಂದರೆ, ಯಾಕಂದರೆ ಜೂನಿಯರ್ ಫೋರ್ಮನ್ಗೆ ಬಹಳಷ್ಟು ಕಾಂಪಿಟೇಷನ್ ಇರುವ ಕಾರಣದಿಂದ ಯಾವುದೇ ಒಂದು ಫಿನ್ ಟು ಫಿನ್ ಆಗಿ ಒಂದು ಮಿಸ್ಟೇಕ್ಸ್ ಬಂದರೂ ಕೂಡ ತೆಗೆಯುವಂಥ ಚಾನ್ಸಸ್ ಇರ್ತದೆ. ಆ ಹಾಲ್ ಟಿಕೆಟ್ನಲ್ಲಿ ಏನೆಲ್ಲ ರೂಲ್ಸನ್ನು ಕೊಟ್ಟಿದಾರೋ ಅವೆಲ್ಲ ರೂಲ್ಸ್ಗಳನ್ನ ತೊಗೊಂಡು ಹೋಗೋದು ಬೆಟರು. ಇಲ್ಲಿ ನೋಡ್ಕೋಬಹುದು, ಟೋಟಲಿ ಬಂದ್ಬಿಟ್ಟು ನಿಮ್ಗೆ ಇರ್ತಕ್ಕಂಥ ಹುದ್ದೆಗಳು ಟೋಟಲ್ 2900 ಚಿಲ್ಲರ್ ಹುದ್ದೆಗಳನ್ನ ಮಾತ್ರ ಕನ್ಫರ್ಮ್ ಮಾಡಿದಾರೆ. ಅಲ್ಲಿ ನಿಮ್ಗೆ JS ಜೂನಿಯರ್ ಸೆಷನ್ ಅಟೆಂಡಿಗೆ ಒಂದು 300 ಚಿಲ್ಲರ್ ಹುದ್ದೆಗಳಿದಾವೆ. ಇದಕ್ಕೆ ಬಂದ್ಬಿಟ್ಟು ಜೂನಿಯರ್ ಫಾರ್ಮನಿ ಇನ್ನು ಉಳಿದಿರ್ತಕ್ಕಂಥ ಹುದ್ದೆಗಳಿದಾವೆ. ನೆಕ್ಸ್ಟ್ ಫಿಸಿಕಲ್ ಬಗ್ಗೆ ನಿಮ್ಗೆ ಒಂದಿಷ್ಟು ಕ್ಲಿಯರಿಟಿಯನ್ನ, ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತಿರ್ತಕ್ಕಂಥವ್ರಿಗೆ ಮಾಹಿತಿಯನ್ನು ಕೊಡ್ತೀನಿ. 800 ಮೀಟರನ್ನು ಟೋಟಲಿ 3 ನಿಮಿಷದಲ್ಲಿ ನೀವು ರನ್ನಿಂಗ್ ಅನ್ನು ಓಡಬೇಕು. 100 ಮೀಟರನ್ನು 14 ಸೆಕೆಂಡಲ್ಲಿ ರನ್ನಿಂಗ್ ಅನ್ನು ಓಡಬೇಕು. ಅದರ ಜೊತೆಗೆ ಶಾರ್ಟ್ ಪುಟ್, ಓಕೆ, ಶಾರ್ಟ್ ಪುಟ್ ನೋಡ್ಕೊಡ್ರಿ 8 ಮೀಟರನ್ನು ಒಗಿಬೇಕಾಗುತ್ತೆ. ಎಷ್ಟಪ್ಪ ಅಂದರೆ 8 ಮೀಟರನ್ನು ಒಗಿಬೇಕಾಗುತ್ತೆ. ಎಷ್ಟು ಲಾಂಗ್ 8 ಮೀಟರ್ ಲಾಂಗ್ ಅನ್ನು ಹೋದ್ರಪ್ಪ ಅಂತಂದರೆ 12 LB ಇರ್ತದೆ. ಓಕೆ, 12 LB ಶಾರ್ಟ್ ಪುಟ್ ಅನ್ನ ಪುರುಷ ಮತ್ತು ಮಹಿಳೆಯರಿಗೆ ಕೂಡ ಇರುತ್ತೆ. ಆಲ್ಮೋಸ್ಟ್ ಆಲ್ ಮಹಿಳೆಯರಿಗೆ ಆಗಿಲ್ಲಪ್ಪ ಅಂತಾರೆ ನೀವು ಎಲ್ಲಿ ಪಾಸ್ ಮಾಡ್ಕೊಳ್ಬೇಕಪ್ಪ ಅಂದರೆ 800 ಮತ್ತು 100 ಮೀಟರ್ಸ್ ಇದನ್ನ ಎರಡರಲ್ಲಿ ಒಂದನ್ನ ಕಂಪಲ್ಸರಿ ಪಾಸ್ ಮಾಡ್ಕೊಂಡ್ರೆ ನೀವು ಫಿಸಿಕಲ್ ಪಾಸ್ ಆಗುವಂತ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಪ್ಪಿಂಗ್ ನೋಡ್ಕೊಡ್ರಿ. ಸ್ಕಿಪ್ಪಿಂಗ್ ನಲ್ಲಿ ಎಷ್ಟಪ್ಪ ಅಂತಂದ್ರೆ ಟೋಟಲಿ ನೀವು 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಅನ್ನ ಮಾಡಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ 1 ನಿಮಿಷದೊಳಗಡೆ 50 ಸ್ಕಿಪ್ಪಿಂಗ್ ಅನ್ನ ಮಾಡಿದ್ರೆ ನೀವು ಪಾಸ್ ಆಗ್ತೀರಿ. ನೆಕ್ಸ್ಟ್ ಅದೇ ತರನಾಗೆ ಫೋಲ್ ಕ್ಲೈಂಬ್ ನೋಡ್ಕೊಡ್ರಿ. ಕಂಬ ಹತ್ತುದು ಈಗ ರೂಲ್ಸ್ ಅನ್ನ ಯಾವ ತರ ಮಾಡಿದಾರಪ್ಪ ಅಂತಂದ್ರೆ ಇದೊಂದು ನಿಮ್ದು ಫೋಲ್ ಅಂತ ತಿಳ್ಕೊಡ್ರಿ. ಓಕೆ, ಇದು ಫೋಲ್ ಅಂತಂದ್ರೆ ಸೊ ಇಲ್ಲಿ ನೀವು ಇರ್ತಕ್ಕಂಥದ್ದು ಇದನ್ನ ಕ್ರಾಸ್ ಆರ್ಮ್ ಅಂತ ಹೇಳಿ ಆರ್ಟಿಕ್ ನಲ್ಲಿ ಮಾತ್ರ ಕ್ರಾಸ್ ಆರ್ಮ್ ಅಂತ ಹೇಳಿ ಕೊಟ್ಟಿದಾರ. ಇಲ್ಲಿ ನೀವು ಕಂಬ ಹತ್ತಬೇಕಾಗಿದ್ರೆ ಇಲ್ಲಿ ಮಟ್ಟ ನಿಮ್ದು ಬೆಡ್ ಇರುತ್ತೆ. ಇದು ಎಷ್ಟು ಇರುತ್ತಪ್ಪ ಅಂದರೆ 8 ಮೀಟರ್ ಇರ್ತದೆ. ಓಕೆ, 8 ಮೀಟರ್ ನಿಮ್ದು ಫೋಲ್ ಇರ್ತದೆ. ಎಷ್ಟು ಕಚ್ಚೆ ಬೆಡ್ ಇರುತ್ತೆ. ಬೆಡ್ ಅನ್ನ ಹತ್ತುವಾಗ ಇಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಆರಾಮ್ಸಾಗಿ ನೀವು ಯಾವುದೇ ತರನಾಗಿ ಕಂಬವನ್ನ ಹತ್ಬೋದು. ಓಕೆ, ನೀವು ಕರೆಕ್ಟ್ ಆಗಿ ನನ್ನ ಕಾಲಿಟ್ಟು ಬಾಡಿ ಟಚ್ ಮಾಡ್ಲಾರ್ದೇ ಹತ್ತಬೇಕು. ಸೊ ಆ ಥರ ಎಲ್ಲ ರೂಲ್ಸ್ಗಳನ್ನ ಹೇಳ್ತಾ ಇದ್ರು. ಸೊ ಯಾವ ತರ ಹತ್ತಿದ್ರು ಕೂಡ ನಡೀತದ. ಕಂಬವನ್ನು ಹತ್ತಿಕೆಸಿಂದ ಇಲ್ಲಿ ಕುತ್ಕೊಂಡು ಈ ಟಾಪ್ ಏನಿದೆಯಲ್ಲ ಈ ಟಾಪ್ ಅನ್ನ ಟಚ್ ಮಾಡಲೇಬೇಕು. ಟಚ್ ಮಾಡಿದ್ರೆ ಮಾತ್ರ ನಿಮ್ದು ಕಂಬ ಪಾಸ್ ಆದಾಗೆ. ಟಚ್ ಮಾಡಿಕೆಸಿಂದ ವಾಪಸ್ ನೀವೇನಾದ್ರೂ ಅರ್ಧದಿಂದ ಏನಾದ್ರೂ ಕೈ ಸೋತು ಜಿಗಿದ್ರಿಯಪ್ಪ ಅಂತಂದ್ರೆ ಅಲ್ಲಿ ಕೂಡ ಫೇಲ್ ಅನ್ನ ಮಾಡ್ತಾರ. ಪ್ರತಿಯೊಬ್ರು ಕೂಡ ಎಷ್ಟು ಯಾವ ತರ ಹತ್ತಿರ್ತಾರಲ್ಲ ಅದೇ ತರನಾಗಿ ಇಳಿಲೇಬೇಕು. ಓಕೆ, ಇದು ಕಂಪಲ್ಸರಿಯಾಗಿ ಇರ್ತದೆ. ಎಲ್ಲರೂ ಕೂಡ ಇದು ಫೋಲ್ ಅನ್ನ ಪಾಸ್ ಮಾಡಲೇಬೇಕು. ಇದು ಪಾಸ್ ಆದ ನಂತರ ಇನ್ನು ಉಳಿದಿರ್ತಕ್ಕಂಥ ಚಾಯ್ಸ್ 800, 100 ಶಾರ್ಟ್ ಪುಟ್, ಸ್ಕಿಪ್ಪಿಂಗ್. ಇವು 4ರಲ್ಲಿ ಯಾವ್ದಾದ್ರು 2 ಪಾಸ್ ಮಾಡಿದ್ರೆ ಓಕೆ. ಇನ್ನಷ್ಟು ಜನಕ್ಕೆ ಡೌಟ್ ಇದೆ, ಸರ್ ನಾನು 5 ಪಾಸ್ ಮಾಡ್ತೀನಿ ಬಟ್ ನನ್ನ ಪರ್ಸೆಂಟೇಜ್ 93 ಇದೆ, ಸೊ ನಾನು ಸೆಲೆಕ್ಷನ್ ಆಗ್ಬಹುದಾ? 5 ಟೆಸ್ಟ್ ಅನ್ನ ಪಾಸ್ ಮಾಡಿದ್ದೀನಿ, ಪರ್ಸೆಂಟೇಜ್ ಕಡಿಮೆ ಇದೆ, ಆದ್ರೆ ನಾನು 5 ಟೆಸ್ಟ್ ಅನ್ನ ನೋಡ್ಕಿಸಂದು ಪಾಸ್ ಮಾಡ್ತಾರ ಅಂತ ಹೇಳಿ ಒಂದಿಷ್ಟು ಜನಕ್ಕೆ ಡೌಟ್ ಇದೆ. ಅದು ಏನಿಲ್ಲ, ಅದು 5 ಟೆಸ್ಟ್ ಆದ್ರೂ ಪಾಸ್ ಮಾಡು, 3 ಟೆಸ್ಟ್ ಆದ್ರೂ ಪಾಸ್ ಮಾಡು. ನಿನ್ನ ಪರ್ಸೆಂಟೇಜ್ ಕಟ್ ಆಫ್ ನಲ್ಲಿ 1:5 ಇದೆಯಪ್ಪ ಅಂತಂದ್ರೆ 1:5 ಅಂತಂದ್ರೆ ಈಗ ಫಿಸಿಕಲ್ ನಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು 1:3 ಅಂತ ತಿಳ್ಕೊಡ್ರಿ. ಅಂದ್ರೆ 1 ಸೀಟಿಗೆ 3 ಮಂದಿ ಫಿಸಿಕಲ್ ಪಾಸ್ ಆಗಿದ್ದೀರಿ. ಅಂದ್ರೆ ನಿಮ್ದು ಫೈನಲ್ ಆಗಿ ಇನ್ನೂ 2 ಫೇಲ್ ಮಾಡಬೇಕು. ಫೇಲ್ ಮಾಡ್ಬೇಕಪ್ಪ ಅಂತಂದ್ರೆ 1:1 ಫೇಲ್ ಮಾಡ್ಬೇಕಂದ್ರೆ ನಿಮ್ದು SSLC ಪರ್ಸೆಂಟೇಜ್ ನಲ್ಲೇ ಫೇಲ್ ಮಾಡ್ಬೇಕಾಗುತ್ತೆ. ಆದ ಕಾರಣಕ್ಕೋಸ್ಕರ ಚೆನ್ನಾಗಿ ಅಷ್ಟರು ಕೂಡ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಡ್ರಿ. ಕಟ್ ಆಫ್ ಎಷ್ಟು ಇರುತ್ತೆ, ಎಷ್ಟು ನಿಲ್ಬಹುದು ಅಂತ ಹೇಳಿ ಅಡ್ವಾನ್ಸ್ ಆಗಿ ನಿಮ್ಗೆ ಯಾವ ಮಾಹಿತಿ ಕೂಡ ಕೊಡಕ್ ಆಗೋದಿಲ್ಲ. ಓಕೆ, ಏನಾದರೂ ನೀವು ಇನ್ನೂ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್, ನನಗೆ ಫೋಲ್ ಹತ್ತಕ್ಕೆ ಆಗ್ತಾ ಇಲ್ಲ ಅಂತ ನಾವು ನಮ್ಮ SJ ಡಿಫೆನ್ಸ್ ಅಕಾಡೆಮಿಗೆ ಬಂದ ಕೇಸಿಂದ ಈಗಲೇನ ನಾವು ಕ್ರ್ಯಾಶ್ ಕೋರ್ಸನ್ನು ನಾವು 15 ದಿನದ ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಬಂದು ಅಡ್ಮಿಷನನ್ನು ಮಾಡ್ಕೋಬೋದು ಅಂತ ಹೇಳಿ ನಿಮ್ಗೆ ಆಲ್ಗೇಲ್ ಕೂಡ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ. ಈಗೂ ಕೂಡ ಕೆಳಗಡೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ ಮತ್ತು ಸ್ನೇಹಿತ ಯಾರಾದರೂ 1:5 ಸೆಲೆಕ್ಷನ್ ಆಗಿದ್ರಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ID ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಂತಿದೆ ನೋಡ್ಕೊಡ್ರಿ ಈ ಸಬ್ಸ್ಕ್ರೈಬ್ ಬಟನ್. ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ನೀವು ಒತ್ತಿಟ್ಕೊಂಡ್ರೆ ಸೊ ಇದು ಫೈನಲ್ ಲಿಸ್ಟ್ ಅನ್ನ 1:1 ಯಾವಾಗ ಲಿಸ್ಟ್ ಬರ್ತದ, ಸೊ ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಆದ್ಮೇಲೆ ಯಾವ ತರ ಡ್ಯೂಟಿ ಇರ್ತದ, ಎಲ್ಲಿ ಇರ್ತದ, ಪ್ರತಿಯೊಂದು ಮಾಹಿತಿಯನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡ್ತಾನೆ ಇರ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.